ಈ ಕಾಮೆಂಟ್ ಕಥೆಯ ರೂವಾರಿ ಯಾರು ಹೇಳಿ? A1 ಪವಿತ್ರ ಗೌಡ. ಬೆಳಗ್ಗೆಯಿಂದ ದೇವರ ಪೂಜೆ ಮಾಡಿ ವರ ಕೇಳಿದ್ದ ಪವಿತ್ರಾಗೆ ಯಾವ ಫಲವೂ ಸಿಗಲಿಲ್ಲ. ಮತ್ತೆ ಜೈಲು ಹಕ್ಕಿಯಾಗೋ ಕಾಲ ಬಂದಾಯಿತು. ಸುಪ್ರೀಂ ತೀರ್ಪಿನ ಬೆನ್ನಲ್ಲೇ ಪೊಲೀಸರು ಪವಿತ್ರ ಗೌಡಳನ್ನ ಅರೆಸ್ಟ್ ಮಾಡಿ ಸೇಫ್ ಆಗಿ ಜೈಲಿಗೆ ಕಳಿಸಿದ್ದಾರೆ. ಪವಿತ್ರ ಗೌಡ ರೇಣುಕಾಸ್ವಾಮಿ ಕೊಲೆ ಕೇಸ್ನ A1 ಆರೋಪಿ. ಈಕೆ ಕಥೆಯೂ ಅಷ್ಟೇ. ಈಗ ಈ ಮೇಡಂಗೆ ಪರಪ್ಪನ ಅಗ್ರಹಾರವೇ ಗತಿಯಾಗಿದೆ. ಜೈಲಿನಿಂದ ಬಂದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಬಟರ್ಫ್ಲೈ ಆಗಿದ್ದ ಸುಬ್ಬಿ ಈಗ ಮತ್ತೆ ಜೈಲು ಹಕ್ಕಿಯಾಗಿದ್ದಾಳೆ. ಬೆಳಗ್ಗೆ ತುಳಸಿ ಪೂಜೆ, ಆಮೇಲೆ ದೇವಸ್ಥಾನ ಪ್ರದಕ್ಷಿಣೆ. ಆ ಗ್ಯಾಪಲ್ಲೇ ಬಂದ್ರು ಪೊಲೀಸ್, ಮಾಡೇ ಬಿಟ್ರು ಅರೆಸ್ಟ್. ಇವತ್ತು ಕೋರ್ಟ್ ತೀರ್ಪು ಅಂತಲೂ ಏನೋ ಬೆಳ್ಳಂಬೆಳಗ್ಗೆ ತುಳಸಿ ಮಾತೆ ಬಳಿ ವರ ಕೇಳಿದ್ದ ಪವಿತ್ರ ಆಮೇಲೆ ಮನಸ್ಸಿಗೆ ಸಮಾಧಾನ ಸಿಗಲಿ ಅಂತ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ರೌಂಡ್ ಹಾಕೊಂಡು ಬಂದಿದ್ರು. ಆದ್ರೆ ಏನ್ ಮಾಡೋದು, ಈ ಗ್ಯಾಪಲ್ಲಿ ಬೇಲ್ ರಿಜೆಕ್ಟ್ ಅಂತ ಕೋರ್ಟ್ ತೀರ್ಪು ಬಂದಿದ್ದು ಪವಿತ್ರಾಗೆ ಶಾಕ್ ಆಗಿದೆ. ತಾಳ್ಮೆ, ನಂಬಿಕೆ, ದೇವರ ರಕ್ಷಣೆ ಅಂತ ಇನ್ಸ್ಟಾ ಪೋಸ್ಟ್. ಬಂಧನದ ವೇಳೆ ಗಳಗಳನೆ ಕಣ್ಣೀರಾಕಿದ ಪವಿತ್ರ ಗೌಡ. ಬೇಲ್ ರಿಜೆಕ್ಟ್ ಅಂತ ತೀರ್ಪು ಬಂದಿದ್ದೇ ತಡ, ದೇವರ ರಕ್ಷಣೆ ಇದೆ, ತಾಳ್ಮೆಯನ್ನ ನಂಬಿದ್ದೇನೆಂದು ಚಿಕ್ಕ ಪೋಸ್ಟ್ ಹಾಕಿ ಸೋಷಿಯಲ್ ಮೀಡಿಯಾದ ಫ್ಯಾನ್ಸ್ಗೂ ಒಂದು ಸಂದೇಶ ರವಾನಿಸಿದ್ರು. ಆಮೇಲೆ ಪವಿತ್ರ ಮನೆಗೆ ಪೊಲೀಸರ ಎಂಟ್ರಿ ಆಯ್ತು. ಅರೆಸ್ಟ್ಗೆ ಬಂದ ಪೊಲೀಸರ ಜೊತೆ ಪವಿತ್ರ ಗೌಡ ಒಂದೇ ಒಂದು ಮಾತನಾಡಿಲ್ವಂತೆ. ಪವಿತ್ರ ವಕೀಲರಾದ ಬಾಲನ್ ಮಾತ್ರ ಪೊಲೀಸರ ಜೊತೆ ಮಾತನಾಡಿದ್ರಂತೆ. ಕೋರ್ಟ್ಗೆ ನಾವೇ ಸರೆಂಡರ್ ಮಾಡಿಸ್ತೇವೆ ಅಂತ ವಕೀಲರು ಹೇಳಲು ಯತ್ನಿಸಿದ್ದಾರೆ. ಆದ್ರೆ ಪೊಲೀಸರು ಅರೆಸ್ಟ್ ಮೆಮೊ ಇದೆ ಅಂತ ತೋರಿಸಿ ತಮ್ಮ ಜೊತೆ ಕರ್ಕೊಂಡು ನಡೆದಿದ್ದಾರೆ. ಈ ವೇಳೆ ತಾಯಿಯನ್ನ ತಬ್ಬಿಕೊಂಡು ಗಳಗಳನ್ನೇ ಅತ್ತ ಪವಿತ್ರ ಬಟ್ಟೆ ಪ್ಯಾಕ್ ಮಾಡಿಕೊಂಡು ನಡೀರಿ ಸರ್ ಹೋಗೋಣ ಅಂತ ಪೊಲೀಸರಿಗೆ ಹೇಳಿದ್ರಂತೆ. ಇನ್ನು ಪೊಲೀಸರ ಜೊತೆಯಲ್ಲಿ ಮನೆಯಿಂದ ಆಚೆ ಕಾಲಿಟ್ಟ ಪವಿತ್ರ ಕ್ಯಾಮ್ರಾ ಕಂಡು ಸಿಡಿಮಿಡಿಯಾಗಿದ್ದು ಕಂಡುಬಂತು. ಬಳಿಕ ಪೊಲೀಸರು ಪವಿತ್ರ ಗೌಡಳನ್ನ ಕರ್ಕೊಂಡು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲು ಕ್ರಮ ಕೈಗೊಂಡಿದ್ದಾರೆ. ಒಟ್ನಲ್ಲಿ ಮಾಡಿದ್ದುಣ್ಣೋ ಮಾರಾಯ ಅನ್ನೋ ಹಾಗೆ ಪಟ್ಟಣಗೆರೆ ಶೆಡ್ನಲ್ಲಿ ಪರಾಕ್ರಮ ತೋರಿದ್ದ ಆರೋಪಿಗಳಿಗೆ ಕೋರ್ಟ್ ಮತ್ತೆ ಜೈಲಿಗೆ ಕಳಿಸಿದೆ. ಈ ಪೈಕಿ ಪವಿತ್ರಾಗೂ ಜೈಲೂಟ ಕನ್ಫರ್ಮ್ ಆಗಿದೆ. ಇನ್ನೇನಿದ್ರೂ ಪರಪ್ಪನ ಅಗ್ರಹಾರದಲ್ಲೇ ನೆಮ್ಮದಿ ಹುಡುಕೋದೊಂದೇ ದಾರಿ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.